ನಮಸ್ತೆ ಮಾಸ್ಟರ್ಸ್. ನಮ್ಮ PMC ಕನ್ನಡ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಿಮ್ಮ ಮಂಗಳ ಹೆಗಡೆ ಮಾಡುವ ಸಪ್ರೇಮ ವಂದನೆಗಳು. ನಮ್ಮ ಪೂಜ್ಯ ಪಿತಾಮಹ ಬ್ರಹ್ಮಶ್ರೀ ಪತ್ರಿಜಿ ಹಾಗೂ ಗುರುಮಾತಾ ಸ್ವರ್ಣಮಾಲಾ ಪತ್ರಿಜಿ ಇವರ ಚರಣಾರವಿಂದಗಳಿಗೆ ವಂದಿಸುತ್ತಾ ಇಂದಿನ ಸ್ವಾಧ್ಯಾಯ ಯೋಗದ 2ನೇ ಸಂಚಿಕೆಗೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಆದರವಾದ ಸ್ವಾಗತ ಮತ್ತು ಸುಸ್ವಾಗತ. ನಾವು ಇಂದು ಸ್ವಾಧ್ಯಾಯ ಯೋಗದಲ್ಲಿ ತೆಗೆದುಕೊಂಡಿರುವಂತಹ ಒಂದು ಪುಸ್ತಕ ನಮ್ಮ ಪತ್ರಿಜಿಯವರು ಬರೆದಂತಹ BA ಮಾಸ್ಟರ್ ಪುಸ್ತಕದ ಮೊದಲನೇ ಅಧ್ಯಾಯವನ್ನು ನಾವು ಕಳೆದ ಸಂಚಿಕೆಯಲ್ಲಿ ತಿಳಿದುಕೊಂಡಿದ್ದೇವೆ. ಅದರ ಕೆಲವು ತುಣುಕುಗಳನ್ನು ಅರಿತುಕೊಂಡು ನಂತರ ಮುಂದಿನ ಅಧ್ಯಯನಕ್ಕೆ ಹೋಗೋಣ. ಮಾಸ್ಟರ್ಸ್, ಮೊದಲನೇ ಒಂದು ಅಧ್ಯಾಯದಲ್ಲಿ ಸಂಪೂರ್ಣ ಪ್ರಶ್ನೆಗಳೇ. ನಾವು ಒಂದು ಸಹಜ ಮಾನವರಾಗಿ ಹುಟ್ಟಿದ್ದೀವಿ, ಹೇಗೆ ಒಂದು ಅದ್ವಿತೀಯವಾದಂಥ ಅಸಾಧಾರಣವಾದಂಥ ಮಾನವರಾಗುವುದು ಹೇಗೆ ಅಂತ ಮೊದಲು ಪ್ರಶ್ನೆ ಕೇಳ್ತಾರೆ. ಹಾಗೆಯೇ ನಮಗೆ ನಾವು ಪ್ರಶ್ನೆ ಕೇಳ್ಕೋಬೇಕು. ಏನು ಅಂದರೆ, ನಾವು ಯಾರು, ನಾವು ಎಲ್ಲಿಂದ ಬಂದಿದ್ದೀವಿ, ಈ ಜೀವನ ಅಂದ್ರೇನು, ಈ ಹುಟ್ಟು ಅಂದ್ರೇನು, ಈ ಸಾವು ಅಂದ್ರೇನು, ಈ ದುಃಖಕ್ಕೆ ಏನು ಕಾರಣ, ಹಾಗೆಯೇ ಈ ದುಃಖ ಅನ್ನೋದು ಶಾಶ್ವತನ, ಈ ದುಃಖ ಅನ್ನುವಂಥದ್ದು ನಾವೇ ಕ್ರಿಯೇಟ್ ಮಾಡ್ಕೊಂಡಿರೋದ ಅಥವಾ ಭಗವಂತನಿಂದ ಕೊಡಲ್ಪಟ್ಟಿದ್ದ? ಈ ಎಲ್ಲ ಪ್ರಶ್ನೆಗಳು ಮೂಲಭೂತವಾದಂಥ ಒಂದು ಪ್ರಶ್ನೆಗಳನ್ನು ನಾವು ನಮಗೆ ಹಾಕ್ಕೊಳ್ಬೇಕು. ಅದಕ್ಕೆ ಉತ್ತರ ದೊರಕಿದ ನಂತರನೇ ನಾವು ಮುಂದಿನ ಒಂದು ಪ್ರಯಾಣ ಮಾಡಲಿಕ್ಕೆ ಸಾಧ್ಯ ಅಂತ ಮೊದಲನೇ ಒಂದು ಅಧ್ಯಾಯದಲ್ಲಿ ನಾವು ತಿಳ್ಕೊಂಡ್ವಿ. ಇಲ್ಲಿ ಗುರುಗಳು ಬರೀತಾರೆ, ಅವ್ರಿಗೂ ಕೂಡ ಈ ಎಲ್ಲ ಹಂತಗಳನ್ನು ಸಹಜವಾಗಿ ಜೀವನ ಮಾಡೋದು, ಸಾಮಾನ್ಯವಾಗಿ ಜೀವನ ಮಾಡೋದು, ಈ ರೀತಿ ಎಲ್ಲ ಹಂತಗಳಲ್ಲೂ ಅವರು ಕೂಡ ಇದ್ದು ನಂತರ ಈ ಪ್ರಶ್ನೆಗಳನ್ನ ಅವರು ಕೇಳಿಕೊಂಡು ಆ ಒಂದು ತುಮುಲ ಸ್ಥಿತಿಯಲ್ಲಿದ್ದಾಗ ಅವರ ಒಂದು ಫ್ರೆಂಡು, ಹಾಗೆ ಅವರ ಒಂದು ಸಹೋದ್ಯೋಗಿ, ಅವರ ಒಂದು ಭೇಟಿ ಆಗುತ್ತೆ 1976ನೇ ಇಸ್ವಿಲಿ. ಅದನ್ನು ಹೇಳ್ತಾರೆ, ಇದೊಂದು ನನ್ನ ಜೀವನಕ್ಕೆ ಒಂದು ಟರ್ನಿಂಗ್ ಪಾಯಿಂಟ್ ಆಯಿತು, ಒಂದು ತಿರು. ಈ 1976ನೇ ಇಸ್ವಿನಲ್ಲಿ ಮೊದಲ ಬಾರಿಗೆ ಅವರ ಒಂದು ಫ್ರೆಂಡ್ ಶ್ರೀರಾಮಚನ್ನ ರೆಡ್ಡಿ ಅನ್ನೋರ ಒಂದು ಪರಿಚಯ ಆಗುತ್ತೆ. ಅವರು ಮೆಡಿಟೇಷನ್ ಅನ್ನೋವಂಥ ಒಂದು ಮಾರ್ಗನ ಅವರಿಗೆ ಹೇಳ್ತಾರೆ. ಅವ್ರದ್ದೇ ಆದಂಥ ಅವರು ಗುರುಗಳಿಂದ ಕಲಿತಂಥ ಒಂದು ಧ್ಯಾನ ಒಂದು ವಿಧಿನ ಅವರು ಅನುಸರಿಸ್ತಾ ಇರ್ತಾರೆ. ಅದನ್ನು ಸರ್ಗೆ ಹೇಳ್ತಾರೆ. ಹಾಗೆಯೇ ಅದ್ರ ಜೊತೆಗೆ ಅವರಿಗೆ ಆದಂಥ ಒಂದು ವಿಶೇಷವಾದಂಥ ಧ್ಯಾನಾನುಭವಗಳು, ಹಾಗೆಯೇ ಮತ್ತು ಆಸ್ಟ್ರಲ್ ಜರ್ನಿ ಇರುವಂಥದ್ದು, ಹಾಗೆ ಚಕ್ರಗಳು, ನಮ್ಮ ಶರೀರದಲ್ಲಿರುವಂಥ ಚಕ್ರಗಳ ಒಂದು ವಿಶೇಷವಾದಂಥ ಅನುಭವ ಏನಾಗುತ್ತೆ, ಇದನ್ನೆಲ್ಲದನ್ನು ಅವರು ತಿಳಿಸ್ತಾ ಹೋಗ್ತಾರೆ. ಇದನ್ನು ತಿಳಿಸಿದಾಗ ಇಲ್ಲಿ ಸರ್ ಬರೀತಾರೆ, ಅವರಿಗೆ ಒಂದು ವಿಶೇಷವಾದಂಥ ಒಂದು ಆಯಾಮ ಸಿಕ್ತು ಜೀವನಕ್ಕೆ, ಹೊಸ ಒಂದು ದೃಷ್ಟಿಕೋನ ಸಿಕ್ತು ಜೀವನಕ್ಕೆ. ಇಲ್ಲಿ ತನಕ ಸಹಜವಾಗಿ ನಡೆಸ್ಕೊಂಡು ಹೋಗ್ತಾ ಇರುವಂಥ ಜೀವನ ಇಲ್ಲಿ ಒಂದು ವಿಶೇಷವಾದಂಥ ಒಂದು ತಿರುವನ್ನು ಪಡೀತು. ಈ ಎಲ್ಲ ವಿಚಾರಗಳು ಅವರಿಗೆ ಜೀವನದಲ್ಲಿ ಹೊಸದಾಗಿತ್ತು ಅಂತ ಹೇಳ್ತಾರೆ. ಈ ಎಲ್ಲ ಒಂದು ಅಧ್ಯಯನ ಅವರು ವಿಷಯಗಳನ್ನ ತಿಳ್ಕೊಳ್ತಾ ಅವ್ರಿಗೇನು ಈ ಹಿಂದಿನ ಅಧ್ಯಾಯದಲ್ಲಿ ನಾವು ನೋಡಿದ್ವಿ, ಈ ಪ್ರಶ್ನೆಗಳಿಗೆಲ್ಲ ಅವರಿಗೆ ಒಂದು ಉತ್ತರ ಸಿಗ್ತಾ ಹೋಯಿತು. ಯಾವುದರಿಂದ ಉತ್ತರ ಸಿಕ್ತು ಅಂದರೆ, ಅವ್ರಿಲ್ಲಿ ಬರೀತಾರೆ, ಒಂದು ಆಧ್ಯಾತ್ಮಿಕ ಜ್ಞಾನ ಅನ್ನೋದು ಅರಿವಿಗೆ ಬಂತು, ಒಂದು ಆಧ್ಯಾತ್ಮಿಕ ಒಂದು ಚಿಂತನೆ ಅನ್ನೋದು ಒಂದು ಶುರುವಾಯಿತು, ಹಾಗೆ ಜ್ಞಾನಾರ್ಜನೆ, ಹಾಗೆ ಒಂದು ಧ್ಯಾನ, ಅದ್ರ ಜೊತೆಗೆ ಬೇರೆ ಬೇರೆ ಲೋಕಗಳ ಒಂದು ಪರಿಚಯನೂ ಆಯಿತು. ಧ್ಯಾನ ಮಾಡ್ತಾ ಮಾಡ್ತಾ ಬೇರೆ ಬೇರೆ ಲೋಕಗಳ ಅನುಭವನೂ ಆಯಿತು. ಹಾಗೆ ಒಂದು ಪುನರ್ಜನ್ಮದ ಬಗ್ಗೆನೂ ಆ ಒಂದು ರಹಸ್ಯನೂ ಅರ್ಥ ಆಯಿತು. ಈ ಎಲ್ಲ ರಹಸ್ಯಗಳ ಅರ್ಥ ಆಗ್ತಾ ಅವರಲ್ಲಿದ್ದಂಥ ಏನು ಪ್ರಶ್ನೆಗಳಿತ್ತು
ಹಿಂದಿನ ಅಧ್ಯಾಯದಲ್ಲಿ ನಾವು ಏನೇನು ಪ್ರಶ್ನೆಗಳನ್ನ ಕೇಳ್ಕೊಳ್ತಾ ಬಂದ್ವಿ, ಆ ಪ್ರಶ್ನೆಗಳೆಲ್ಲ ಅವರಿಗೆ ಅಲ್ಲಿ ಉತ್ತರ ಸಿಕ್ತು. ಉತ್ತರ ಸಿಕ್ಕ ನಂತರ ಅವರಿಗೆ ಮೊದಲು ಅರಿವಾಗಿದ್ದೇನಪ್ಪ ಅಂದರೆ, ವಿ ಕ್ರಿಯೇಟ್ ಅವರ್ ಓನ್ ರಿಯಾಲಿಟಿ ಅನ್ನೋದು. ಹಾಗೆ ದೆರ್ ಇಸ್ ನೋ ಇಂಜಸ್ಟಿಸ್ ವಾಟ್ಸೋ ಎವರ್ ಅಂತ ಬರೀತಾರೆ. ನಮ್ಮ ಒಂದು ವಾಸ್ತವನ ನಾವೇ ಸೃಷ್ಟಿ ಮಾಡ್ಕೊಳ್ತೀವಿ. ನಮ್ಮನ್ನು ಬೇರೆ ಯಾರು ಸೃಷ್ಟಿ ಮಾಡೋವಂಥದ್ದಲ್ಲ, ನಮ್ಮ ವಾಸ್ತವ ನಾವೇ ಸೃಷ್ಟಿ ಮಾಡ್ಕೊಳ್ತೀವಿ. ಹಾಗೆ ಏನೇ ಆದರೂ ಅದರಲ್ಲಿ ಇಂಜಸ್ಟಿಸ್, ಅನ್ಯಾಯ ಅನ್ನೋದು ಇಲ್ಲ ಅಂತ ಬರೀತಾರೆ. ಹಾಗೆಯೇ ಇಲ್ಲಿ ಭಾಗಶಃ ದೇವರು, ಒಂದು ಅರ್ಧಂಬರ್ಧ ದೇವರು ಅನ್ನೋವಂಥದ್ದು ಇಲ್ಲ ಅಂತಲೂ ಬರೀತಾರೆ. 1976ರಿಂದ 1990 ಸರಿ ಸುಮಾರು 14 ವರ್ಷಗಳು ಇವರು ಒಂದು ಸಿಸ್ಟಮ್ಯಾಟಿಕ್ ಸ್ಟಡಿ ಮಾಡ್ತಾರೆ. ಹೇಗೆ ಅವರ ಒಂದು ಮಾರ್ಗದರ್ಶನ ಸಿಕ್ತು, ಇವರ ಒಂದು ಸ್ನೇಹಿತರ ಮಾರ್ಗದರ್ಶನ ಸಿಕ್ತು, ಆ ಒಂದು ಮಾರ್ಗದರ್ಶನದಂತೆ ಇವರನ್ನು ಕಂಪ್ಲೀಟ್ ಒಂದು ಸ್ವಾಧ್ಯಾಯದಲ್ಲಿ ಮುಳುಗಿಸ್ಕೊಳ್ತಾರೆ. ಹಾಗಾಗಿ ಸ್ವಾಧ್ಯಾಯ ಅಷ್ಟೊಂದು ಮಹತ್ವ ಉಳ್ಳದ್ದು ಅಂತ ಹೇಳ್ತಾರೆ. ಸ್ವಾಧ್ಯಾಯದಲ್ಲಿ ತೊಡಗಿಸ್ಕೊಳ್ತಾ ಈ ಒಂದು 14 ವರ್ಷದ ಅವಧಿನಲ್ಲಿ ಅವರು ಎಲ್ಲ ಒಂದು ಸಾಹಿತ್ಯಗಳು, ಪಾಶ್ಚಾತ್ಯ ದಾರ್ಶನಿಕರು ಬರೆದಂಥ ಸಾಹಿತ್ಯಗಳು, ನಮ್ಮ ಸಾಹಿತಿಗಳು ಬರೆದಂತಹ ಸಾಹಿತ್ಯ, ಹಾಗೆ ಎಲ್ಲ ನಮ್ಮ ವೇದಗಳು, ಪುರಾಣಗಳು, ಶಾಸ್ತ್ರಗಳು ಪ್ರತಿಯೊಂದನ್ನು ಸಿಸ್ಟಮ್ಯಾಟಿಕ್ ಆಗಿ ಅಧ್ಯಯನ ಮಾಡ್ತಾರೆ. ಆ ಸಿಸ್ಟಮ್ಯಾಟಿಕ್ ಆಗಿ ಅಧ್ಯಯನ ಮಾಡ್ತಾ ಮಾಡ್ತಾ ಅವರಿಲ್ಲಿ ಒಂದು ಉತ್ತಮವಾದಂಥ ಒಂದು ಉದಾಹರಣೆ ಕೊಡ್ತಾರೆ. ಹೇಗೆ ಒಂದು ಕಾಶ್ಮೀರಿ ಶಾಲ್ ಹೊದ್ಕೊಂಡಾಗ ಹೇಗೆ ನಮಗೆ ಒಂದು ಬೆಚ್ಚನೆಯ ಅನುಭವ ಆಗುತ್ತೋ, ಆ ರೀತಿ ಒಂದು ಜ್ಞಾನದ ಹೊದಿಕೆ, ಸಂಪೂರ್ಣ ಈ ಎಲ್ಲ ಅಧ್ಯಯನಗಳನ್ನು ಅವರು ಮಾಡಿದ್ರಿಂದ ಒಂದು ಜ್ಞಾನದ ಹೊದಿಕೆ ಅವರಿಗೆ ಒಂದು ಸಂಪೂರ್ಣವಾಗಿ ಆವರಿಸಲ್ಪಡ್ತು. ಜ್ಞಾನದ ಹೊದಿಕೆ ಅವರಿಗೆ ಆವರಿಸಲ್ಪಟ್ಟಾಗ ಅವರಿಗೆ ಯಾವ ಪ್ರಶ್ನೆಗಳಿಗೂ ಉತ್ತರ ಬೇಕಾಗಿಲ್ಲ. ಅದೇ ಒಂದು ಜ್ಞಾನಾರ್ಜನೆ ಕಂಪ್ಲೀಟಾಗಿ ಒಂದು ಎನ್ಲೈಟನ್ಮೆಂಟ್ ಆಯಿತು. ಯಾವ ಒಂದು ಹಳೆ ಪ್ರಶ್ನೆಗಳು ಅವರಿಗೆ ತುಮುಲವನ್ನುಂಟು ಮಾಡಿತ್ತು, ಯಾವ ಹಳೆ ಪ್ರಶ್ನೆಗಳಿಗೆ ಅವರು ಬಹಳ ಕಾತರಾಗಿ ಉತ್ತರ ಹುಡುಕ್ತಾ ಇದ್ರು, ಆ ಎಲ್ಲ ಪ್ರಶ್ನೆಗಳಿಗೂ ಇಲ್ಲಿ ಉತ್ತರ ಸಿಕ್ತು. ಹಾಗಾಗಿ ಇಲ್ಲಿ ಹೇಳ್ತಾರೆ, ನಾವು ಪ್ರತಿಯೊಬ್ಬರೂ ಈ ಜ್ಞಾನದ ಹೊದಿಕೆನ ನಮ್ಮಲ್ಲಿ ಹೊತ್ಕೋಬೇಕು. ಆ ಜ್ಞಾನದಿಂದ ಮಾತ್ರ ನೀವು ಬೆಳಕಿಗೆ ಬರಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಜ್ಞಾನ ನಿಮಗೆ ಅರಿವಾದರೆ ಮಾತ್ರ ನೀವು ಆ ಮಾರ್ಗದಲ್ಲಿ ಹೋಗಲಿಕ್ಕೆ ಸಾಧ್ಯ. ಯಾವ ಮಾರ್ಗದಲ್ಲಿ? ಮಾಸ್ಟ್ರಿ ಮಾಡೋವಂಥ ಮಾರ್ಗದಲ್ಲಿ, ಮಾಸ್ಟರ್ ಆಗುವಂಥ ಒಂದು ಪ್ರೋಸೆಸ್ಸಲ್ಲಿ ನೀವು ಮುಂದೆ ಹೋಗಬೇಕಾದ್ರೆ ಧ್ಯಾನದ ಜೊತೆ ಸ್ವಾಧ್ಯಾಯದ ಬಹಳ ಮಹತ್ವ ಇದೆ. ಅದನ್ನು ಮಾಡಲೇಬೇಕು. ಪ್ರತಿಯೊಬ್ಬರೂ ಈ ಒಂದು ಶಾಲ್ ಹೊದ್ಕೊಳ್ಬೇಕು ಅಂತ ಹೇಳ್ತಾರೆ. ಯಾವುದು? ಆ ಜ್ಞಾನದ ಒಂದು ಶಾಲ್, ಜ್ಞಾನದ ಒಂದು ಹೊದಿಕೆನ ನಾವು ಹೊದ್ಕೊಂಡಿರಬೇಕು ಅಂತ ಹೇಳ್ತಾರೆ. ಈ ಒಂದು ಅಧ್ಯಾಯಕ್ಕೆ ಅವರು ಕೊಟ್ಟಂಥ ಹೆಸರು ಹ್ಯಾಪಿ ಮಾಸ್ಟರ್ ಅಂತ. ಹ್ಯಾಪಿ ಮಾಸ್ಟರ್ ಆಗೋದೇ ಪ್ರತಿಯೊಬ್ಬ ಮಾನವನ ಜೀವನದ ಒಂದು ಗುರಿ, ಪರಮೋಚ್ಚ ಗುರಿ. ಯಾವಾಗಲೂ ಸಂತೋಷವಾಗಿರುವುದೇ ಒಂದು ಪರಮೋಚ್ಚವಾದಂಥ ಗುರಿ ಅಂತ ಹೇಳ್ತಾರೆ. ಹಾಗೇನೆ ಈ ಒಂದು ಪರಮೋಚ್ಚವಾದಂಥ ಗುರಿ ನಾವು ಹೊಂದಿರಬೇಕಾದ್ರೆ ನಮಗೆ 3 ಇಲ್ಲಿ ವಿಷಯಗಳನ್ನ ತಿಳಿಸ್ಕೊಡ್ತಾರೆ. ಒಂದು ಎಂಜಾಯ್ಮೆಂಟ್, ಮತ್ತೊಂದು ಎಂಟರ್ಟೈನ್ಮೆಂಟ್, ಮತ್ತೊಂದು ಎನ್ಲೈಟನ್ಮೆಂಟ್. ಇದೊಂದನ್ನು ಅಂದರೆ ನಿರಾತಂಕವಾಗಿ ನಾವು ಇದು ಅನುಭವ ಮಾಡ್ತಾ ಇರಬೇಕು. ಯಾವುದು? ಎಂಜಾಯ್ಮೆಂಟ್ ಮತ್ತು ಎಂಟರ್ಟೈನ್ಮೆಂಟ್, ಹಾಗೆ ಎನ್ಲೈಟನ್ಮೆಂಟ್. ನಾವು ಈ ಮಾರ್ಗದಲ್ಲಿ ಸಾಕ್ತಾ ಇದ್ದಾಗ ಇದು ಯಾವಾಗಲೂ ನಮ್ಮ ಸಹಜತೆ ಆಗಬೇಕು. ಸಹಜವಾಗಿ ಸಂತೋಷವಾಗಿರೋದು ನಮ್ಮ ಗುರಿಯಾಗಿರಬೇಕು. ಹೊರ ಜಗತ್ತಲ್ಲಿ ಏನು ಬೇಕಾದರೂ ಆಗಿರ್ಬೋದು, ಆದರೆ ನಾವು ಒಳ ಜಗತ್ತಲ್ಲಿ ನಾವು ಸಂತೋಷ ನಮ್ಮ ಒಂದು ಸ್ವರೂಪ, ಆನಂದ ನಮ್ಮ ಒಂದು ಸ್ವರೂಪ, ಹ್ಯಾಪಿ ಬೀಯಿಂಗ್ ನಮ್ಮ ಒಂದು ಸ್ವರೂಪ. ನಾವು ಯಾವಾಗಲೂ ಸಂತೋಷವಾಗಿರಬೇಕು. ಅದೇ ಒಂದು ಜೀವನದ ಒಂದು ಗುರಿ. ಇದರಲ್ಲಿ ಪ್ರೋಸೆಸ್ ಎಂಜಾಯ್ಮೆಂಟ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ಆ್ಯಂಡ್ ಎನ್ಲೈಟನ್ಮೆಂಟ್ ಅಂತ ಹೇಳ್ತಾರೆ. ಈ ಒಂದು ಮಾರ್ಗದಲ್ಲಿ ನಾವು ಮುಂದುವರಿತಾ ಹೋಗಬೇಕು. ಇಲ್ಲಿ ಒಂದು ಶ್ಲೋಕದ ಒಂದು ಭಗವದ್ಗೀತೆ ಒಂದು ಶ್ಲೋಕದ ಒಂದು ವಿವರಣೆನೂ ಕೂಡ ಕೊಡ್ತಾರೆ. ಅಪಿ ಛೇದಸಿ ಪಾಪೇಭ್ಯ ಸರ್ವೇಭ್ಯ ಪಾಪಕೃತ್ತಮಃ ಸರ್ವಾನ್ ಜ್ಞಾನಪ್ಲವೇನೇನ ವೃಜಿನಾಂ ಸಂತರಿಷ್ಯಸಿ ಅಂತ. ಅಂದರೆ ಅತ್ಯಂತ ಹೀನಾಯವಾದಂಥ ಕರ್ಮಗಳನ್ನ ಮಾಡಿದ್ರೂ ಕೂಡ ಆಧ್ಯಾತ್ಮಿಕ ಜ್ಞಾನ ನೀನು
ತಿಳ್ಕೊಂಡಿದ್ಯಾ ಅಂತಾದರೆ ನಿನ್ನ ಪಾಪ ಕೃತ್ಯಗಳು ಏನಿದೆಯೋ, ಪಾಪ ಏನು ಇದೆಯೋ ಅದಷ್ಟು ನಿರ್ಮೂಲನೆ ಆಗುತ್ತೆ. ಎಂಥ ಒಂದು ಹೀನವಾದಂಥ ಪಾಪ ಇದ್ದರೂ ಕೂಡ ಆಧ್ಯಾತ್ಮಿಕ ಜ್ಞಾನ ನೀನು ಅರ್ಥ ಮಾಡ್ಕೊಳ್ಳೋದ್ರಿಂದ, ಆ ಪಶ್ಚಾತ್ತಾಪ ಸ್ಥಿತಿಗೆ ಹೋಗೋದ್ರಿಂದ ನಿನ್ನ ಪಾಪಗಳೆಲ್ಲವೂ ನಿವಾರಣೆ ಆಗುತ್ತೆ ಅಂತ ಈ ಒಂದು ಭಗವದ್ಗೀತೆಯ ಶ್ಲೋಕನ ಇಲ್ಲಿ ಉಲ್ಲೇಖ ಮಾಡ್ತಾರೆ. ಹಾಗೆ ಹೇಳ್ತಾರೆ, ನಿನ್ನ ಒಂದು ವೃತ್ತಿ ಜೀವನದಲ್ಲಿ, ವೈಯಕ್ತಿಕ ಜೀವನದಲ್ಲಿ ನೀನೇನೂ ಆಗಿರ್ಬೋದು, ಶ್ರೇಷ್ಠ ಇಂಜಿನಿಯರ್ ಆಗಿರ್ಬೋದು, ಶ್ರೇಷ್ಠ ಡಾಕ್ಟರ್ ಆಗಿರ್ಬೋದು, ಒಂದು ಗೃಹಿಣಿ ಆಗಿರ್ಬೋದು, ಒಂದು ವ್ಯವಹಾರಸ್ಥ ಆಗಿರ್ಬೋದು, ವ್ಯಾಪಾರ ಮಾಡ್ತಾ ಇದ್ದವರಾಗಿರ್ಬೋದು, ಏನೇ ಆಗಿರ್ಬೋದು. ಆದರೆ ನೀವು ಆಧ್ಯಾತ್ಮಿಕವಾದಂಥ ನಾಲೆಡ್ಜನ್ನ ನೀವು ತಗೊಳ್ಳದೆ ಹೋದರೆ ನಿಮ್ಮ ಜೀವನ ಅರ್ಧಂಬರ್ಧ, ನಿಮ್ಮ ಜ್ಞಾನ ಅರ್ಧಂಬರ್ಧ, ನಿಮ್ಮ ಜೀವನ ಯಾವುದಕ್ಕೂ ಉಪಯೋಗ ಇಲ್ಲದಲೇ ಇರೋವಂಥ ಒಂದು ಹಾಫ್ ಬೇಕ್ಡ್ ಇಂಡಿವಿಜುವಲ್ಸ್ ಅಂತಾರೆ. ಸುಮ್ಮನೆ ಅರ್ಧಂಬರ್ಧ ನಾವು ತಿಳ್ಕೊಂಡಿರೋ ಥರ ಆಗುತ್ತೆ. ನೀನು ಏನೇ ವೃತ್ತಿ ಮಾಡ್ತಾ ಇರೋ, ಆಧ್ಯಾತ್ಮಿಕವಾದಂಥ ಜ್ಞಾನ, ನಿನಗೆ ಜ್ಞಾನದ ಹೊದಿಕೆ ಬೇಕೇ ಬೇಕು ಅಂತ ಇಲ್ಲಿ ತಿಳಿಸ್ಕೊಡ್ತಾರೆ. ಹಾಗೆ ಇಲ್ಲಿ ದೊಡ್ಡ ದೊಡ್ಡ ಮಹಿಮಾನ್ವಿತ ಸಂತರು ಅವರೆಲ್ಲ, ಈಗ ಸಾಕ್ರೆಟಿಸ್ ಇರ್ಬೋದು, ಮೊಹಮ್ಮದ್, ಗುರುನಾನಕ್, ರಾಘವೇಂದ್ರ ಸ್ವಾಮಿ, ಕಬೀರ್, ವೀರಬ್ರಹ್ಮೇಂದ್ರ ಸ್ವಾಮಿಗಳು, ವೇಮನ, ರಮಣ ಮಹರ್ಷಿಗಳು, ಎನಿಬೆಸೆಂಟ್ ಎಲ್ಲರೂ ಕೂಡ ನಮಗೆ ಕೊಟ್ಟಿರುವಂಥ ಒಂದು ಕರೆ ಏನಪ್ಪ ಅಂದರೆ BA ಮಾಸ್ಟರ್. ಈ ಒಂದು ಮಾಸ್ಟರ್ ಒಂದು ಪಾಂಡಿತ್ಯ, ಯಾವುದಾದ್ರೂ ಒಂದು ವಿಷಯದಲ್ಲಿ ನಾವು ತಗೊಂಡ್ರೆ ಅದನ್ನು ಆಳವಾಗಿ ಹೋಗೋವಂಥ ಒಂದು ಪಾಂಡಿತ್ಯನ ನಾವು ಗಳಿಸ್ಬೇಕು, ಆ ಮಾಸ್ಟ್ರಿ ಮಾಡ್ಕೋಬೇಕು. ಅದೇ ಒಂದು ಮುಖ್ಯ. ಪ್ರತಿಯೊಬ್ಬರು ಇದಕ್ಕೆ ಕರೆ ಕೊಟ್ಟಿದ್ದಾರೆ, BA ಮಾಸ್ಟರ್ ಆಗಿ. ಎಲ್ಲಿಗೆ? ಇಡೀ ಹೋಲ್ ಮ್ಯಾನ್ಕೈಂಡ್ಗೆ ಕೊಟ್ಟಿದ್ದಾರೆ. ನಾವು ಮಾಸ್ಟರ್ಸ್ ಆಗಬೇಕು ಅಂಥೇಳಿ ಎಲ್ಲರ ಒಂದು ತತ್ವಗಳನ್ನ ತಗೊಳ್ತಾ ಹೋದರೆ ಕಡೆಗೆ ಸಿಗೋದು ನಮಗೆ ಇದೇನೆ, ಮಾಸ್ಟ್ರಿ ಮಾಡೋದು. ಯಾವುದೇ ಒಂದು ವಿಷಯ ಇರ್ಬೋದು, ಅದರಲ್ಲಿ ಸಂಪೂರ್ಣ ಮಗ್ನರಾಗಿ ಮಾಸ್ಟ್ರಿ ಮಾಡೋವಂಥದ್ದೇ ನಮ್ಮ ಜೀವನದ ಒಂದು ಮುಖ್ಯ ಏಕಮೇವ ಗುರಿ ಆಗಬೇಕು. ಹಾಗೆಯೇ ಇಲ್ಲೊಂದು ಉದಾಹರಣೆ ಕೂಡ ಕೊಡ್ತಾರೆ. ಹೇಗೆ ಸಂಗೀತಗಾರ ಸಂಗೀತ ಹಾಡಬೇಕು ಅಥವಾ ವಾದ್ಯನ ನುಡಿಸ್ಬೇಕು ಅಂತ ಅವನಿಗೆ ಮೊದಲು ಆಸಕ್ತಿ ಹುಟ್ಟಬೇಕು. ಆ ಆಸಕ್ತಿ ಹುಟ್ಟಿದ ನಂತರನೇ ಅವನು ಅದರಲ್ಲಿ ಸಾಧನೆಗೆ ನಿರತನಾಗಲಿಕ್ಕೆ ಸಾಧ್ಯ. ಆ ಆಸಕ್ತಿನೇ ಇಲ್ದಲೇ ನಾನು ಹಾಡಬೇಕು, ಉತ್ತಮವಾಗಿ ಹಾಡಬೇಕು, ಉತ್ತಮವಾದ ಒಂದು ಗಾಯನನ ಪ್ರಸ್ತುತಪಡಿಸ್ಬೇಕು ಅನ್ನೋಂಥ ಒಂದು ಆಸೆನೇ ನಮ್ಮಲ್ಲಿಲ್ಲ ಅಂದರೆ ನಾವು ಒಂದು ಉತ್ತಮವಾದ ಸಂಗೀತಗಾರರಾಗಲಿಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ಮಾಸ್ಟರ್ ಆಗೋದ್ರಲ್ಲೂ ನನಗೆ ಮಾಸ್ಟರ್ ಆಗಬೇಕು ನಾನು ಅನ್ನೋವಂಥ ಒಂದು ಏಮ್, ಅದು ಒಂದು ಪ್ರಥಮವಾದ ಸ್ಟೆಪ್ ಅಂತ ಹೇಳ್ತಾರೆ. ಮೊದಲ ಹೆಜ್ಜೆ ಏನಪ್ಪ ಅಂದರೆ ನಾನು ಒಂದು ಮಾಸ್ಟರ್ ಆಗಬೇಕು, ನಾವೊಂದು ಈ ಒಂದು ಮಾರ್ಗದಲ್ಲಿ ಹೋಗಬೇಕು, ನಾನು ಏನು ತಗೊಂಡಿದ್ದೀನೋ ಅದನ್ನು ಒಂದು ದೃಢವಾಗಿ ಒಂದು ದೃಢತೆಯಿಂದ ನಾನು ಈ ಮಾರ್ಗದಲ್ಲಿ ಪಯಣ ಮಾಡಬೇಕು. ಯಾವುದಾದ್ರು ವಿಷಯ ಇರಲಿ, ಇಲ್ಲಿ ಹಾಗೆ ಉದಾಹರಣೆ ಕೊಡ್ತಾರೆ. ಸಂಗೀತಗಾರ ಆಗಿರ್ಬೋದು, ಯಾವುದೇ ವಿಷಯ ಆಗಿರ್ಬೋದು, ನೀನದು ತಗೊಂಡಾಗ ಅದರಲ್ಲಿ ಮಾಸ್ಟ್ರಿ ಮಾಡೋ ಅಂಥದ್ದೇ ಮುಖ್ಯ. ಬಟ್ ಮಾಸ್ಟ್ರಿ ಮಾಡೋದಕ್ಕೂ ಮೊದಲು ನಿನಗೆ ಅದರಲ್ಲಿ ಒಂದು ಆಸೆ ಇರಬೇಕು, ಒಂದು ಅಭಿಲಾಷೆ ಇರಬೇಕು. ನಾನು ಆಗಬೇಕು, ನಾನೊಂದು ಈ ರೀತಿಯಾದಂಥ ಒಂದು ಸಾಧನೆಯಲ್ಲಿ ನಾನು ನಿರತನಾಗಬೇಕು ಅನ್ನೋವಂಥ ಒಂದು ಆಸೆನೇ ಫಸ್ಟ್ ಸ್ಟೆಪ್ ಅಂತ ಹೇಳ್ತಾರೆ. ಹಾಗೆಯೇ ಈ ಮಾಸ್ಟ್ರಿ ಮಾಡೋ ಅಂಥದ್ದು ಯಾವಾಗ ಮಾಡಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಇಲ್ಲಿ ಒಂದು ಉದಾಹರಣೆ ಕೊಡೋದು ಏನು ಕೊಡ್ತಾರೆ ಅಂದರೆ, ಹೇಗೆ ಒಂದು ವಯಸ್ಸಾದ ನಂತರ ನಮ್ಮ ದೇಹ ಬಗ್ಗೋದು ಎಷ್ಟು ಕಷ್ಟ ಆಗುತ್ತೋ, ಅದೇ ಬಾಲ್ಯದಲ್ಲಿ ಎಷ್ಟು ಒಂದು ಚುರುಕಾಗಿರುತ್ತೋ, ಅದೇ ರೀತಿ ಈ ಧ್ಯಾನ ಸಾಧನೆ ಇರ್ಬೋದು, ಯಾವುದೇ ರೀತಿಯಾದಂಥ ವಿಶೇಷವಾದಂಥ ಒಂದು ಮಾಸ್ಟ್ರಿ ಮಾಡೋದಕ್ಕೆ ನೀವು ಅತ್ಯುತ್ತಮವಾದಂಥ ಒಂದು ಸಮಯ ಅಂದರೆ ಬಾಲ್ಯದಲ್ಲಿ ಇದನ್ನು ನಾವು ಶುರು ಮಾಡಿದಾಗ ನಮಗೆ ನಿರಂತರವಾಗಿ ಅದು ಭಾಳ ಸರಾಗ ಆಗುತ್ತೆ, ಸುಲಭ ಆಗುತ್ತೆ. ಅದೇ ಒಂದು ಹಂತ ಆದಮೇಲೆ ಎಷ್ಟು ಡಿಫಿಕಲ್ಟ್ ಆಗುತ್ತೆ ಇದನ್ನೆಲ್ಲ ಪ್ರೋಸೆಸ್ಸಲ್ಲಿ ಹೋಗೋದು. ಹಾಗಾಗಿ ಎಷ್ಟು ಬೇಗ ನಾವು ನಮ್ಮ ಮಕ್ಕಳಿಗೂ ಕೂಡ ನಾವು ಮೊದಲಿಂದನೇ ಧ್ಯಾನ ಪರಿಚಯ ಮಾಡಿ, ಮೊದಲಿಂದನೇ ಇದರ ಮಹತ್ವಗಳನ್ನೆಲ್ಲ ತಿಳಿಸ್ಕೊಡ್ತಾ ಹೋದರೆ ಅವ್ರು ಬಾಲ್ಯದಿಂದಲೇ ಇದನ್ನೆಲ್ಲ ರೂಢಿಸ್ಕೊಳ್ತಾರೆ. ಹಾಗಾಗಿ ಒಂದು ಹಂತ ಆದಮೇಲೆ ಕಷ್ಟ ಆಗುತ್ತೆ. ಅದಕ್ಕೂ ಮೊದಲು ನಾವು ಎಷ್ಟು ಬೇಗ ನಾವು ಈ ಸಾಧನೆಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ತೀವೋ, ಎಷ್ಟು ಬೇಗ ಮಾಸ್ಟರ್ ಆಗುವಂಥ ಪ್ರಯತ್ನದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ತೀವೋ ಅಷ್ಟು ಉತ್ತಮ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಇನ್ನೊಂದು ಹೇಳ್ತಾರೆ ಇಲ್ಲಿ, ಹೌದು ಬೇಗನೆ ನಾವು
ನಾವು ಈ ಜರ್ನಿನಲ್ಲಿ ತೊಡಗಿಸ್ಕೊಳ್ಬೇಕು, ಈ ಒಂದು ಸಾಧನೆಯ ಹಾದಿಯಲ್ಲಿ ನಮ್ಮನ್ನು ತೊಡಗಿಸ್ಕೊಳ್ಬೇಕು ಅಂತಲೂ ಹೇಳ್ತಾರೆ. ಅದ್ರ ಜೊತೆಗೆ ಪ್ರತಿಯೊಬ್ಬರು ಅವ್ರದ್ದೇ ಆದಂಥ ಒಂದು ಡಿಸೈನ್ ತಗೊಂಡು ಬಂದಿರ್ತಾರೆ ಅಂತಲೂ ಕೂಡ ಹೇಳ್ತಾರೆ. ಈ ಬೇರೆ ಬೇರೆ ಡಿಸೈನ್ನಲ್ಲಿ ಬಂದಂಥವರು, ಉದಾಹರಣೆಗೆ ಇಲ್ಲಿ ಒಂದು ಉದಾಹರಣೆ ಕೊಡ್ತಾರೆ. ಹೇಗೆ ಪ್ರಹ್ಲಾದ ತನ್ನ ಚಿಕ್ಕ ವಯಸ್ಸಿನಲ್ಲೇ ನಾರದನಿಂದ ಕೇಳಿದ ಕೂಡಲೇ, ಹರಿನಾಮಸ್ಮರಣೆ ಕೇಳಿದ ಕೂಡಲೇ ಸಂಪೂರ್ಣ ಒಂದು ಭಗವಂತನ ಒಂದು ಸಿದ್ಧಿ ಸಾಧನೆಗೋಸ್ಕರ ಪ್ರಹ್ಲಾದ ತನ್ನ ಜೀವನನ ಮುಡುಪಾಗಿಡ್ತಾನೆ. ಆ ಮಾರ್ಗದಲ್ಲಿ ಬಾಲ್ಯದಿಂದನೇ ಹೋಗ್ತಾನೆ. ಅದೇ ಮತ್ತೊಬ್ಬ ಒಂದು ಯೋಗಿಗಳ ಒಂದು ಉದಾಹರಣೆ ಇಲ್ಲಿ ಕೊಡ್ತಾರೆ. ಮುಮ್ಮಡಿವರನ್ ಬಾಲಯೋಗಿ ಅಂತ. ಅವರು ಒಂದು ಪೂತನ ಅಂತ ಒಂದು ಸಿನಿಮಾ ನೋಡಿದ ನಂತರ ಅವರಿಗೆ ಇನ್ಸ್ಟ್ಯಾಂಟ್ ಆಗಿ ಈ ಮಾರ್ಗದ ಒಂದು ಸೆಳೆತ ಶುರುವಾಗುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ಸಮಯದಲ್ಲಿ ಅಂತ ಹೇಳೋಕ್ಕೋಸ್ಕರ ಇದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಕೆಲವರಿಗೆ ಬಾಲ್ಯದಲ್ಲೇ ಈ ಒಂದು ಆಧ್ಯಾತ್ಮಿಕತೆಯ ಪರಿಚಯ ಆಗುತ್ತೆ, ಆ ಮಾರ್ಗದಲ್ಲಿ ಅವ್ರು ಹೋಗ್ತಾರೆ. ಕೆಲವರು ಒಂದು ಮಧ್ಯವಯಸ್ಕನಲ್ಲಿ ಪರಿಚಯ ಆಗುತ್ತೆ. ಪರಿಚಯ ಆದರೂ ಕೂಡ ಒಂದು ಅವಿರತವಾದಂಥ ಸಾಧನೆ ಮಾಡ್ತಾ ಮಾಡ್ತಾ ಅವರು ಒಂದು ಹಂತಕ್ಕೆ ಹೋಗ್ತಾರೆ. ಅವರು ಆ ಒಂದು ಸಮಯ ಅನ್ನೋದು ಯಾವ ಒಂದು ಸಮಯದಲ್ಲಿ ಇದು ಸಿಗುತ್ತೆ ಅನ್ನೋದು ಪ್ರತಿಯೊಂದು ನಾವೇ ಮಾಡ್ಕೊಂಡಿರೋವಂಥ ಒಂದು ಪ್ಲ್ಯಾನು. ಇಲ್ಲಿ ಮೊದಲು ಅವರು ಹೇಳಿದ್ರು, ವಿ ಕ್ರಿಯೇಟ್ ಅವರ್ ಓನ್ ರಿಯಾಲಿಟಿ ಅಂತ. ನಮ್ಮ ಒಂದು ವಾಸ್ತವನ ನಾವೇ ಕ್ರಿಯೇಟ್ ಮಾಡ್ತೀವಿ. ಹಾಗೆ ಇಲ್ಲಿ ನಾವು ಪ್ಲ್ಯಾನ್ ಮಾಡಿಕೊಂಡು ಬಂದ ಪ್ರಕಾರ ಯಾವಾಗ ನಮಗೆ ಏನು ಸಿಗಬೇಕು ಜೀವನದಲ್ಲಿ ಅಂತಿರುತ್ತೋ ಆ ಟೈಮಿಗೆ ಸರಿಯಾಗಿ ಸಿಗುತ್ತೆ. ಆದರೆ ಆ ಮಾರ್ಗದಲ್ಲಿ ಸಾಧನೆ ಮಾಡೋದು ನಮಗೆ ಬಿಟ್ಟಂಥದ್ದು ಅಂತ ಇಲ್ಲಿ ಹೇಳ್ತಾರೆ. ಹಾಗೆ ಇಲ್ಲಿ ತಿಳಿಸ್ತಾರೆ, ಈ ಒಂದು ಯಾವ್ಯಾವ ಸಮಯದಲ್ಲಿ ನಾವು ಬರಬೇಕು ಅಂತ ನಿರ್ಧಾರ ಆಗಿತ್ತು ಆ ಸಮಯದಲ್ಲೇ ಬರ್ತಾರೆ. ಕೆಲವರು ಅದಕ್ಕೆ ಅದೇ ಪ್ರಕಾರವಾಗಿ ಜನ್ಮನೂ ತೆಗೆದುಕೊಳ್ತಾರೆ ಅಂತ ಇಲ್ಲಿ ಬರೀತಾರೆ. ಕೆಲವರು ಒಂದು ಹಳ್ಳಿ ಮೂಲೆಯಲ್ಲಿ ಏನೂ ಒಂದು ಯಾವುದೇ ಒಂದು ಸುವಿಧಾಗಳು ಇಲ್ಲದಲೇ ಇರುವಂಥ ಒಂದು ಸ್ಥಳದಲ್ಲಿ ಜನ್ಮ ಪಡೆದು ಅವ್ರಿಗೆ ಯಾವುದು ಹೊರ ಜಗತ್ತಿನ ಅಷ್ಟು ಸಂಪರ್ಕನೇ ಬರಲ್ಲ. ಹೊರ ಜಗತ್ತಲ್ಲಿ ಏನೋ ಒಂದು ಮಾಡಬೇಕು, ಅದನ್ನು ಸಿದ್ಧಿಸ್ಕೊಳ್ಬೇಕು, ಒಂದು ಲೌಕಿಕ ವ್ಯವಹಾರದಲ್ಲಿ ತೊಡಗಿಸ್ಕೊಳ್ಬೇಕು ಅನ್ನೋವಂಥ ಒಂದು ವಾತಾವರಣನೇ ಇಲ್ದಲೇ ಇರುವಂಥ ಒಂದು ಹಳ್ಳಿ ಪ್ರದೇಶದಲ್ಲಿ ಜನ್ಮ ತಗೊಂಡು ಅವರು ಸಾಧನೆ ಮಾಡೋದು, ಅವರೊಂದು ಎನ್ಲೈಟನ್ ಆಗೋಕ್ಕೆ ಒಂದು ಸಾಧನೆ ಮಾಡ್ತಾರೆ. ಅವ್ರಿಗೆ ಹೊರ ಜಗತ್ತಿನ ಒಂದು ಸಂಪರ್ಕನೇ ಹೆಚ್ಚಿರಲ್ಲ. ಅಂಥವರು ಇದೇ ರೀತಿ ಡಿಸೈನ್ ಮಾಡ್ಕೊಂಬಂದಿರ್ತಾರೆ ಅಂತ ಇಲ್ಲಿ ಹೇಳ್ತಾರೆ. ಅವರು ಡಿಸೈನ್ ಮಾಡ್ಕೊಂಬಂದಿರೋದೇ ಅದು, ನಾನು ಒಂದು ಹಳ್ಳಿಯ ಪ್ರದೇಶದಲ್ಲಿ ಜನ್ಮ ತಗೊಂಡು ನಾನು ಅಲ್ಲಿ ನನ್ನ ಒಂದು ಸಾಧನೆಯಲ್ಲಿ ನಾನು ನಿರತನಾಗಿರ್ತೇನೆ ಅಂತ. ಸೊ ಪ್ರತಿಯೊಂದು ಇಲ್ಲಿ ಹಾಗಾಗಿ ಇದು ಬಹಳ ಒಂದು ಗೌಪ್ಯವಾದಂಥ ವಿಷಯಗಳು. ಅದನ್ನು ಅರ್ಥ ಮಾಡ್ಕೊಳ್ತಾ ಹೋದರೆ ಅದ್ಭುತವಾದಂಥ ಒಂದು ಜಗತ್ತು ನಮ್ಮ ಕಣ್ಣು ಮುಂದೆ ತೆರೆದುಕೊಳ್ಳುತ್ತೆ. ಹಾಗಾಗಿ ಇಲ್ಲಿ ಕಡೆಗೆ ಒಂದು ಕಿವಿ ಮಾತನ್ನು ಹೇಳ್ತಾರೆ, ನನಗೆ ಈ ಸಮಯ ಧ್ಯಾನಕ್ಕೆ ಅಥವಾ ಒಂದು ಆಧ್ಯಾತ್ಮಿಕ ಜೀವನಕ್ಕೆ ಅಲ್ಲ, ಭಾಳ ಸಮಯ ಇದೆ, ಇನ್ನೂ ವಯಸ್ಸಾದ ನಂತರ ನೋಡೋಣ ಅನ್ನೋವಂಥ ಒಂದು ಕೇರ್ಲೆಸ್ನೆಸ್ ಬೇಡ. ಯಾವಾಗ ನಿಮಗೆ ಇದರ ಒಂದು ಪರಿಚಯ ಆಗುತ್ತೋ ಆ ಪರಿಚಯ ಆದ ನಂತರ ಇಮಿಡಿಯೇಟ್ ಇದನ್ನು ಅಳವಡಿಸ್ಕೊಳ್ಳಿ, ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಮುಂದೆ ಯಾವಾಗಲೂ ಸಾಧನೆ ಮಾಡೋಣ ಅಂತ ಆ ಸಾಧನೆನ ಮುಂದೆ ಹಾಕೋದು ಬೇಡ. ಈಗಲೇ ಈ ಕ್ಷಣ ನಾವು ಧ್ಯಾನದಲ್ಲಿ ನಿರತರಾಗಬೇಕು, ಧ್ಯಾನ ಮಾಡ್ತಾ ಹೋಗಬೇಕು, ಹಾಗೆ ಜ್ಞಾನಾರ್ಜನೆ ಮಾಡ್ತಾ ಹೋಗಬೇಕು, ಹಾಗೆ ಸಜ್ಜನರ ಒಂದು ಸಹವಾಸ ಮಾಡಬೇಕು. ಇದೆಲ್ಲ ಒಂದು ಸಾಧನೆಯ ಹಾದಿಯಲ್ಲಿ ಬಹಳ ಮುಖ್ಯ. ನಮಗೂ ಕೂಡ ಜೀಸಸ್ ಆಗಲಿಕ್ಕೆ ಸಾಧ್ಯ ಇದೆ, ನಾವು ಕೂಡ ಮೊಹಮ್ಮದ್ ಪೈಗಂಬರ್ ಆಗಲಿಕ್ಕೆ ಸಾಧ್ಯ ಇದೆ, ನಾವು ಕೂಡ ರಮಣ ಮಹರ್ಷಿಗಳಂಥ ಅತ್ಯುನ್ನತ ಸಾಧಕರಾಗಲಿಕ್ಕೆ ಸಾಧ್ಯ ಇದೆ. ಯಾವಾಗ ಕೇವಲ ಒಂದು ಧ್ಯಾನದಲ್ಲಿ ನಿರತರಾಗಿ ನಮ್ಮನ್ನು ನಾವು ಕಂಡುಕೊಂಡಾಗ ಮಾತ್ರ ಈ ಮಾರ್ಗ ನಮಗೆ ತೆರೆದುಕೊಳ್ಳುತ್ತೆ ಅಂತ ಹೇಳ್ತಾರೆ. ನಾವು ನಿರಂತರವಾಗಿ ಧ್ಯಾನದಲ್ಲಿ ನಮ್ಮನ್ನು ತೊಡಗಿಸ್ಕೊಳ್ಳೋಣ ಅಂತ ಹೇಳ್ತಾ ಇಂದಿನ ಒಂದು ಸ್ವಾಧ್ಯಾಯ ಸಂಚಿಕೆನ ಇಲ್ಲಿಗೆ ಮುಕ್ತ ಮಾಡೋಣ ಮಾಸ್ಟರ್ಸ್. ಮುಂದಿನ ಸ್ವಾಧ್ಯಾಯ ಯೋಗ ಸಂಚಿಕೆಯಲ್ಲಿ ಮತ್ತೆ ನಿಮ್ಮ ಭೇಟಿ. ಧನ್ಯವಾದಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.